ಜರ್ಮಲಿ ನ್ಯಾಯಬೆಲೆ ಅಂಗಡಿಯಿಂದ ವಂಚನೆ 3 ತಿಂಗಳ ಅಕ್ಕಿ ನೀಡಿ ವಂಚಕರಿಗೆ ತಕ್ಕ ಶಿಕ್ಷೆಯಾಗಲಿ. ಕಿಸಾನ್ ಸಾಬ್ ಹೋರಾಟಗಾರರು ಹಾಗೂ ಹಲವು ಗ್ರಾಮಸ್ಥರ ಆಕ್ರೋಶ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಿಂದ ತಮಗೆ ಸಮರ್ಪಕವಾದ ಅಕ್ಕಿ ನೀಡದೆ ವಂಚಿಸಿದ್ದು, ವಂಚಕರಿಂದ ಬಾಕಿ ಅಕ್ಕಿ ಕೊಡಿಸಿ ಹಾಗೂ ವಂಚಕರಿಗೆ ತಕ್ಕ ಶಿಕ್ಷೆ ನೀಡಿ ಎಂದು ಜರ್ಮಲಿ ಗ್ರಾಮ, ಹರವದಿ ಗ್ರಾಮ, ಕಾಮಯ್ಯನಹಟ್ಟಿ, ದಿಬ್ಬದಹಳ್ಳಿ, ಗೆದ್ದಲಗಟ್ಟಿ ಗ್ರಾಮಸ್ಥರು ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದಾರೆ. ಅವರು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಅಡಿಯಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರಾದ ಎಚ್ ವೀರಣ್ಣ ನೇತೃತ್ವದಲ್ಲಿ ಸೋಮವಾರದಂದು ಪಟ್ಟಣ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸ್ಮಾರಕದಿಂದ ಪ್ರತಿಭಟನಾ ಮೆರವಣಿಗೆ ಸಾಗಿ ಪಟ್ಟಣದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಸಂಚರಿಸಿ ತಹಶೀಲ್ದಾರರ ಕಚೇರಿಯಲ್ಲಿ ಆಗಮಿಸುವುದರೊಂದಿಗೆ ನೂರಾರು ಪ್ರತಿಭಟನಾಕಾರರು ನ್ಯಾಯಬೆಲೆ ಅಂಗಡಿಯಲ್ಲಾಗಿರುವ ಭ್ರಷ್ಟಾಚಾರವನ್ನು ತನಿಖೆಗೊಳಪಡಿಸಬೇಕು ಸೇರಿದಂತೆ 10 ಪ್ರಮುಖ ಹಕ್ಕೊತ್ತಾಯಗಳನ್ನು ಪೂರೈಸುವಂತೆ ಅವರು ಆಗ್ರಹಿಸಿ ಘೋಷಣೆ ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ತಹಶೀಲ್ದಾರರ ಕಚೇರಿ ಆವರಣದಲ್ಲಿ ವಿವಿಧ ಘೋಷಣೆಗಳನ್ನು ಕೂಗಿ ಕೆಲ ಹೊತ್ತು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮುಖಂಡ ಎಚ್ ವೀರಣ್ಣ, ಹಿರಿಯ ಮುಖಂಡ ಬಿ ಸಿದ್ಲಿಂಗಪ್ಪ, ಸಿಪಿಐ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮರಬನಹಳ್ಳಿ ಕರಿಯಪ್ಪ, ಎಐಕೆಎಸ್ ಪ್ರಧಾನ ಕಾರ್ಯದರ್ಶಿ ಪಿಎಂ ಸಿದ್ದಲಿಂಗಮೂರ್ತಿ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು, ಅನೇಕ ಪ್ರತಿಭಟನಾಕಾರರು ಮಾತನಾಡಿ ನ್ಯಾಯಬೆಲೆ ಅಂಗಡಿಯಲ್ಲಿರುವ ಭ್ರಷ್ಟಾಚಾರ ತನಿಖೆಯಾಗಬೇಕು, ತಮಗೆ ನೀಡಬೇಕಿರುವ ಬಾಕಿ ಅಕ್ಕಿ ವಿತರಿಸಬೇಕು, ವಂಚಕರ ವಿರುದ್ಧ ದೂರು ದಾಖಲಿಸಿ ತಕ್ಕ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನಾ ನಿರತರು ಮುಖ್ಯಮಂತ್ರಿಗಳಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ತಹಶೀಲ್ದಾರ್ ಮೂಲಕ ನೀಡಿದ್ದು, ಪ್ರತಿಭಟನಾಕಾರರು ತಹಶೀಲ್ದಾರ್ ಆದ ವಿಕೆ ನೇತ್ರಾವತಿಯವರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಮಹಿಳೆಯರು, ಕೆಲ ಮಕ್ಕಳ ಆದಿಯಾಗಿ ಯುವಕರು, ಜರ್ಮಲಿ, ಗೆದ್ದಲಗಟ್ಟಿ, ಕಾಮಯ್ಯನಹಟ್ಟಿ, ಹರವದಿ, ದಿಬ್ಬದಹಳ್ಳಿ ಹಾಗೂ ವಿವಿಧ ಗ್ರಾಮಗಳ ನೂರಾರು ಗ್ರಾಮಸ್ಥರು, ಅಖಿಲ ಭಾರತ ಕಿಸಾನ್ ಬಾದ ಪದಾಧಿಕಾರಿಗಳು, ಸದಸ್ಯರು, ಕಮ್ಯುನಿಸ್ಟ್ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಗ್ರಾಮದಲ್ಲಿ 3 ತಿಂಗಳ ಅಕ್ಕಿಯನ್ನು ತಿಂದಂತ ಭ್ರಷ್ಟಾಧಿಕಾರಿಗಳಿಗೆ, ತಾಲೂಕಿನಾದ್ಯಂತ ಅಕ್ಕಿ ಪ್ರತಿ ತಿಂಗಳು ಪ್ರತಿ ಕಾಡಿಗೆ 1 ಕೆಜಿ ಲೂಟಿ ಮಾಡುವ ಅಧಿಕಾರಿಗಳಿಗೆ ಇತರ ಕಾಡಿನ ಬಡವರ ಅಕ್ಕಿ ತಿಂದ ಭ್ರಷ್ಟ ಅಧಿಕಾರಿಗಳಿಗೆ ಬಡವರ ಅಕ್ಕಿ ಕೊಡಲೇಬೇಕು. ಬಡವರ ಪಡಿತರ ಕಾಡಿನ 3 ತಿಂಗಳು ಹರವದಿ, ಜರ್ಮಲಿ, ಗೆದ್ದಲಗಟ್ಟೆ, ಕಾಮಯ್ಯನಹಟ್ಟಿ ಗ್ರಾಮಗಳ ಅಕ್ಕಿ ತಿಂದ ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು. ಬಡವರ ಮೇಲೆ ದೌರ್ಜನ್ಯ ಮಾಡುವ ಅಧಿಕಾರಿಗಳಿಗೆ, ಬಡವರ ಅಕ್ಕಿ ತಿನ್ನುವ ಅಧಿಕಾರಿಗಳಿಗೆ, ಭ್ರಷ್ಟಾಧಿಕಾರಿಗಳಿಗೆ, ಜಲಜೀವನ ಯೋಜನೆ ಅಡಿಯಲ್ಲಿ ಕುಡಿಯಲು ನೀರು ಕೊಡದೆ ಭ್ರಷ್ಟ ರಾಜಕಾರಣಿಗಳಿಗೆ, ಕಳಪೆ ಕಾಮಗಾರಿಗಳನ್ನು ನಡೆಸುವ ಅಧಿಕಾರಿಗಳಿಗೆ, ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಸರಿಯಾಗಿ ನೋಡದೇ ಇರುವ ಆರೋಗ್ಯ ವೈದ್ಯಾಧಿಕಾರಿಗಳಿಗೆ, 6 ತಿಂಗಳಿಂದ ಕೂಡಿಗೆ ಪಟ್ಟಣದಲ್ಲಿ ಬೆಳಕು ನೀಡದ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಬೇಕೇ ಬೇಕು. ಬೇಕೇ ಬೇಕು. ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ರೈತರಿಗೆ ಬೀಜ ಗೊಬ್ಬರ ನೀಡಲು ಎಫ್ಐಡಿ ನಂಬರ್ ಜಾರಿ ಮಾಡುವ ಸರ್ಕಾರಕ್ಕೆ, ಎಪಿಎಂಸಿಯಲ್ಲಿ ರೈತರ ಬೀಜ ಖರೀದಿ, ರೈತರ ಗೋಳರಾಗಿ ಖರೀದಿ ಮಾಡಲು ಬದಲು ಆಡಳಿತದವರು ನಿರ್ಮಾಣ ಮಾಡಿಕೊಂಡರು. ಅದು ನಿಜಕ್ಕೂ ಕೂಡ ಧ್ಯೇಯವಾಗಿರ್ತಕ್ಕಂಥದ್ದು, ಅಷ್ಟೇ ವಿಷಾದನೀಯವಾಗಿರ್ತಕ್ಕಂಥ ವಿಚಾರ ಅಂತೇಳಿದರೆ ನೋಡಿ. ಯಾಕಂತೇಳಿ ನಮ್ಮ ಹಕ್ಕು, ಅವುಗಳನ್ನು ನಾವು ಪ್ರತಿಪಾದನೆ ಮಾಡಲೇಬೇಕು, ಆಗ ಮಾತ್ರ ನಿಮಗೆ ಕೊಡ್ತೀವಿ ಅಂತ ಹೇಳತಕ್ಕಂಥದ್ದು ಅದು ಸರ್ವತಾ ತಪ್ಪು. ಯಾಕಂತೇಳಿದ್ರೆ ಅದು ಹಕ್ಕಾಗಿರುತ್ತೆ. ಪ್ರತಿಪಾದನೆ ನಾವು ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರು ಕೊಡಬೇಕು. ಯಾಕಪ್ಪ ಅಂದರೆ ಅವ್ರ ಅಪ್ಪನ ಮನೆ ಸ್ವತ್ತಲ್ಲ ಅದು. ಹಾಗಾಗಿ ಇವತ್ತು ಹರವದಿ ಆಗಿರ್ಬೋದು, ಜರ್ಮಲಿ, ಗೆದ್ದಲಗಟ್ಟೆ, ಅಲ್ಲಿರ್ತಕ್ಕಂಥ ಅನೇಕ ಹಳ್ಳಿಗಳಿಗೆ ಏನು ಪಡಿತರ ದಾಸ್ತಾನು ಅಕ್ಕಿಯನ್ನು 3 ತಿಂಗಳಿಂದ ಕೊಡದೆ ರಾಜಾರೋಷವಾಗಿ ಹಾಡು ಹಗಲೇ ತಮ್ಮನ್ನು ಹಾಕಿಸ್ಕೊಂಡು
ಆ ಮನುಷ್ಯ ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ಬೋದು, ಇಂತಿರ್ತಕ್ಕಂಥ ಕಾಣದ ಕೈಗಳ ಒಂದು ಕೈವಾಡ ಇರ್ಬೋದು, ಅದೆಲ್ಲದೂ ಕೂಡ ಮನುಷ್ಯನಿಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಲ್ಲಿ ಸಂಶಯ ಬರುತ್ತೆ. ಏನಂತ ಹೇಳಿದ್ರೆ ಸಾಕಷ್ಟು ಜನರ ಕೈವಾಡ ಐತೆ, ಕೈವಾಡ ಇರಲಿ, ಕೈವಾಡ ಇದ್ರೂ ಕೂಡ ನಮ್ಮ ರೈತನ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಗೊತ್ತುಪಡಿಸ್ತೀವಿ ಕೂಡ. ಅದು ಆಗಬಾರ್ದು ಅಂತಂದು ಹೇಳಿದ್ರೆ ತಾವು ಅದಕ್ಕೆ ಯಾರ್ಯಾರು ಕೈ ಜೋಡಿಸಿದರೋ ಅಂಥವ್ರನ್ನ ಈ ಕೂಡಲೇ ಅಮಾನತು ಮಾಡೋದ್ರ ಮುಖಾಂತರ ತುರ್ತಾಗಿ ಶೀಘ್ರವಾಗಿ ಗಂಭೀರವಾಗಿರ್ತಕ್ಕಂಥ ಒಂದು ನಿರ್ದೇಶನ ಕೊಡೋದ್ರ ಮುಖಾಂತರ ಅವರಿಗೆ ಶಿಕ್ಷೆ ಕೊಡೋದ್ರ ಮುಖಾಂತರ ಈ ಕೂಡಲೇ ನಮ್ಮ ಸಾರ್ವಜನಿಕರಿಗೆ, ಬಡ ಕೂಲಿ ಕಾರ್ಮಿಕರಿಗೆ, ಬಡವರು ಅಂತ ಹೇಳಿದ್ರೆ ಕೇವಲ ಕಡು ಬಡವರು ಅಂಥವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆ ಭಗವಂತ ಕೂಡ ಕ್ಷಮಿಸಲ್ಲ, ಅಕ್ಷಮ್ಯ ಅಪರಾಧ. ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನ ಗಂಭೀರ ಒಂದು ವಿಚಾರ ಅಂತೇಳಿ ಪರಿಗಣಿಸಿ, ಯಾಕಂತ ಹೇಳಿದ್ರೆ ಯಾವುದೋ ಒಬ್ಬ ಅಧಿಕಾರಿ ಉಡಾಫೆಯಿಂದ ವರ್ತನೆ ಮಾಡಿದ್ದೆ ನಿಜವಾಗ್ಲೂ ಅವನಿಗೆ ಎಂಥ ಒಂದು ಪಾಪ ಬರುತ್ತೆ ಅಂತಂದು ಹೇಳಿದ್ರೆ, ಎಂಥ ಒಂದು ಶಾಪ ತಟ್ಟುತ್ತೆ ಅಂತ ಹೇಳಿದ್ರೆ ಶಾಪ ತಟ್ಟದೇ ಇರಲಾರ್ದು. ಯಾಕಂತ ಹೇಳಿದ್ರೆ ಆತ ಏನು ಹೇಳ್ತಾ ಇದ್ದಾರೆ ಅಂತಂದು ಹೇಳಿದ್ರೆ ಯಾರು ಅಂತೇಳಿ ಹೇಳಲ್ಲ, ಮುಂದಿದ್ದಿಂದ ತಮ್ಗೆಲ್ರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಹೋಗಿದ್ದೋತು ಆಗಿದ್ದಾತು ಮುಂದಿನ ನೋಡೋಣ ಅಂತಂದು ಹೇಳಿದ್ರೆ ಅದನ್ನ ಕೇಳಕ್ಕೆ ನಾವಲ್ಲ. ಬಣ್ಣ ಬಣ್ಣದ ಹೂಗಳು ಈ ಹಿಂದೆ 74 ಕೆರೆಗಳಿಗೆ ನೀರು ಬಿಡ್ಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅವರಾದಿಯಾಗಿ ಇಲ್ಲಿರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಮುಖಂಡರು ಎಲ್ಲರೂ ಕೂಡ ಕಿವಿಗಳಿಗೆ ಹೂವಿಟ್ರು. ನಮ್ಮ ರೈತರು ಮುಗ್ಧರು, ಹೋರಾಟ ಮಾಡೋದಿಲ್ಲ ಕೇಳೋದಿಲ್ಲ ಅಂತೇಳಿ. ಯಾಕೆ ಹೋರಾಟ ಮಾಡಲ್ಲ, ಯಾಕೆ ಕೇಳಲ್ಲ? ಇವುಗಳ ಪರಿಸ್ಥಿತಿಗಳನ್ನ ನೀವು ನಿಜಕ್ಕೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡಿದ್ದೇ ನಿಜವಾದ್ರೆ, ಇದಕ್ಕೊಂದು ನ್ಯಾಯ ಸಿಕ್ಕುತ್ತೆ ನಿಜವಾದ್ರೆ. ಈಗ ನೋಡ್ರಿ, ಪ್ರತಿಯೊಂದು ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರು ಸಮೇತ ಸಿಗಲ್ಲ. ಯಾಕೆ? ಈ PDOನ ಕೇಳಿದ್ರೆ ಆ ಆಡಳಿತಾಧಿಕಾರಿ ಅಂತೇಳಿ ನೇಮಕ ಮಾಡಿದ್ದಾರೆ ಸುಮಾರು 6 ತಿಂಗಳಿಂದ. ಆ ಮನುಷ್ಯನ ಕೇಳಿದ್ರೆ ನಮ್ದೇನು ಇನ್ನೊಂದು 15-20 ದಿನ ಬೇಕಾದ್ರೆ ನಾನು ವಾಲಂಟರಿ ರಿಟೈರ್ಮೆಂಟ್, ವಾಟ್ ಇಸ್ ದಿ ಮೀನಿಂಗ್ ಆಫ್ ವಾಲಂಟರಿ ರಿಟೈರ್ಮೆಂಟ್ ನಮಗೂ ಬರುತ್ತೆ. ವಾಲಂಟರಿ ರಿಟೈರ್ಮೆಂಟ್ ಅಲ್ಲ, ಆ ಮನುಷ್ಯ ಇನ್ನು 15-20 ದಿನದಾಗ ರಿಟೈರ್ಡ್ ಆಗಲಿ, ಅದ್ರೊಳಗೆ ಬೇಕಾದ್ರೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತೀವಿ, ಅದು ಬೇಕಾ? ಕುಡಿಯಕ್ಕೆ ನೀರು ಕೇಳಿದ್ರೆ ಅವ್ನು ಯಾವಾರು ದಲ್ಲಾಳಿ ಆಮೇಲೆ ನೀರು ಬಿಡೋಣ ಹೇಳ್ದಂಗೆ ಕೇಳ್ತಕ್ಕಂಥದ್ದು. ಯಾತದ್ರಿ ಇದು ಬದುಕು? ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದೆಲ್ಲದೂ ಕೂಡ ಕೋಪಕ್ಕೆ, ರೈತರ ಒಂದು ಕೋಪಕ್ಕೆ ತುತ್ತಾಗಬಾರ್ದು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ತಾವು ಈ ಕೂಡಲೇ ಶೀಘ್ರವಾಗಿ ತುರ್ತಾಗಿ ಗಂಭೀರವಾಗಿ ಕ್ರಮ ಕೈಗೊಳ್ಳೋದ್ರ ಮುಖಾಂತರ ನಮ್ಮ ರೈತರಿಗೆ ನ್ಯಾಯ ದೊರಕಿಸಿದ್ದೇ ಆದರೆ ನಾವು ನಿಜಕ್ಕೂ ಕೂಡ ಈ ತಾಲೂಕಿನಾದ್ಯಂತ ಜನ ಸುಭಿಕ್ಷವಾಗಿ. ಸಮಸ್ಯೆಗಳಂದರೆ ಹಲವಾರು ಸಮಸ್ಯೆಗಳು. ಸುಮಾರು ಈಗ ನಾವು 2 ವರ್ಷದಿಂದ ಲೆಟರ್ ಕೊಡ್ತಾ ಇದ್ದೀವಿ. ಗುಜರಳ್ಳಿ ಕೆರೆಯಲ್ಲಿ 300 ಎಕರೆ ಕೆರೆ ಇದೆ, ಅದನ್ನು ಗುಜರಳ್ಳಿ ಕೆರೆ ಅಂತ ಬಾಣಿಯಲ್ಲಿ ನಮೂದು ಮಾಡೋಂಥ ಲೆಟ್ರ್ ಕೂಡ ಕೊಡ್ತೀವಿ. DC ಆಫೀಸ್ ಮುಂದೆ ಕೂಡ ಮನವಿ ಕೊಟ್ಟಿದ್ದೀವಿ. ಇದುವರೆಗೂ ಕೂಡ ಗುಜರಳ್ಳಿ ಕೆರೆ ನಮೂದು ಆಗಿಲ್ಲ ಪಾಣಿಯಲ್ಲಿ. ಅದೇ ರೀತಿ ಕೂಡ ಹಲವಾರು ಸಮಸ್ಯೆಗಳನ್ನ ಬೇಡಿಕೆ ಇಟ್ಕೊಂಡು ಕೊಡ್ತಾ ಇದ್ದೀವಿ. ಆದರೆ ಈ ಸರ್ಕಾರದವರು ಎಚ್ಚೆತ್ತುಕೊಳ್ತಾ ಇಲ್ಲ, ಅಧಿಕಾರಿಗಳು ಕೂಡ ಕ್ರಮ ತಗೊಳ್ತಲ್ಲ, ಬೇಜವಾಬ್ದಾರಿತನ ಇದೆ. ಆದ್ದರಿಂದ ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಯಾರು ಬೇಜವಾಬ್ದಾರಿತನ ಮಾಡ್ತಾಯಿದ್ರು ಅಂಥ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತು ಮಾಡಬೇಕು, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಕೂಡ ನಮ್ಮ ಕಿಸಾನ್ ಸಭಾದ ಸಮ್ಮುಖದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಅಡಿಯಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ಅವರಿಗೆ ಮನವಿ ಕೊಡೋದ್ರ ಮೂಲಕ ಎಚ್ಚರಿಕೆ ಗಂಟೆ ಕೊಡ್ತೇವೆ. ಧನ್ಯವಾದ. ಏನೋ ಮಾನವೀಯತೆಯಲ್ಲಿ ಕೊಡಿಸಿ ಅಂತ ಹೇಳ್ತಿದ್ದೀವಿ. ತಾಲೂಕಿನಲ್ಲಿ ಪ್ರತಿ ಸೊಸೈಟಿಗಳಲ್ಲಿ ಪ್ರತಿ ಕಾಡಿಗೆ 1 kg ತಗೊಳ್ತಿದ್ದಾರೆ, 10 ರೂಪಾಯಿ ತಗೊಳ್ತಿದ್ದಾರೆ. ಆಮೇಲೆ ಕೆಲವು ಕಾಡುಗಳಿಗೆ ಅಕ್ಕಿನೇ ಕೊಡೋದಿಲ್ಲ, 5-10 ಕ್ವಿಂಟಲ್ ಮಾರ್ತಾ ಇದ್ದಾರೆ ಅವರೇ ರಾಜರೋಷವಾಗಿ. ಇವತ್ತು 3 ತಿಂಗಳು ಅರವದಿ ಗ್ರಾಮದಲ್ಲಿ ಇಲ್ಲಿ ಜನ ಬಂದಿದ್ದಾರೆ, ಕಾಡುಗಳು ತಂದಿದ್ದಾರೆ. ಇವರೆಲ್ಲ ನಾವ್ಯಾರು ಬೇರೆ ಜನನ ಕರೆಸಿಲ್ಲ. ಕಾರಣ ಇವತ್ತು ಫಲಾನುಭವಿಗಳೇ ಬಂದಿದ್ದಾರೆ. ತಾವು ದಯವಿಟ್ಟು ಯಾವುದೇ ಕಾರಣಕ್ಕೆ ನಮಗೆ ನ್ಯಾಯ ನಾವು ಕೇಳೋದಿಷ್ಟೇ, 3 ತಿಂಗಳು ಅಕ್ಕಿ ಕೊಡಬೇಕು. ಈಗ ಕೊಡುವಂಥ ಅಕ್ಕಿಯನ್ನು ಕಾನೂನು ಪ್ರಕಾರ ಕೊಡಬೇಕು. ಯಾರು ತಪ್ಪು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಯಾರು ಅಕ್ಕಿ ಕದ್ದಿದ್ದಾರೆ, ಯಾರು ಅಕ್ಕಿ ತಿಂದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ತಾವುಗಳು ತನಿಖೆ ಮಾಡಿ, ಮೇಲಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ, ಮನೆಗೆ ಹೋಗಿ ಕೇಳಿ. ನಾವು ಹೇಳಿ ತಪ್ಪಿದ್ರೆ ನಮ್ಮ ಮೇಲೆ ದೂರು ದಾಖಲಿಸಿ, ಇಲ್ಲ ನಿಮ್ಮ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿ. ಅದರ ವ್ಯಾಪ್ತಿಯಲ್ಲಿ ಉಳಿದಿರ್ತಕ್ಕಂಥ ವಿಷಯಗಳು ಇಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಈಗಾಗಲೇ ಸುಮಾರು ಡಾಕ್ಟರ್ಗಳಿದ್ದಾರೆ, ಆದರೆ 12 ಗಂಟೆಗೆ ಬಂದು OPD ನೋಡ್ತಾರೆ. ಡಾಕ್ಟರ್ಗಳಿದ್ದಾರೆ 12 ಗಂಟೆಗೆ ನೋಡ್ತಾರೆ, ಸಿಸ್ಟರ್ಗಳಿದ್ದಾರೆ, ವಾರ್ಡ್ಗಳಿರೋದಿಲ್ಲ. ಇವತ್ತು ಹಿಮೋಗ್ಲೋಬಿನ್ ಕಡಿಮೆ ಇರುವ ಮಹಿಳೆಗೆ ಹಿಮೋಗ್ಲೋಬಿನ್ ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ 300 ರೂಪಾಯಿ 500 ರೂಪಾಯಿ ದುಡ್ಡು ಇಸ್ಕೊಳ್ತಾ ಇದ್ದಾರೆ. ಹೆರಿಗೆಗೆ ಡಾಕ್ಟರ್ ನಾಗರಾಜ್ ಸರ್ ಗೈನಕಾಲಜಿಸ್ಟ್ ಸರ್ಜರಿನ್ ಮಾಡಿದ್ರೆ 1 ರೂಪಾಯಿ ಇಸ್ಕೊಳ್ಳೋದಿಲ್ಲ. ಅಲ್ಲಿರುವಂಥ D ಗ್ರೂಪ್ ಮತ್ತು ಸಿಬ್ಬಂದಿ 5,000 ಇಸ್ಕೊಳ್ತಾರೆ. ಇದು ವಾಸ್ತವ ಕೂಡ. ಆದರೆ
ಸಿಸರಿನ್ ಮಾಡಿರುವ ಡಾಕ್ಟರ್ ಇಸ್ಕೊಳ್ಳೋದಿಲ್ಲ, ಇದು ಸತ್ಯ. ಅಲ್ಲಿರುವಂತಹ ಸಿಬ್ಬಂದಿಗಳು 5,000 ಇಸ್ಕೊಳ್ತಾರೆ. ಈ ಕಾರಣಕ್ಕಾಗಿ ತಮ್ಮ ಗಮನಕ್ಕೆ ತರ್ತಿದ್ದೀವಿ. ಇಡೀ ಆಸ್ಪತ್ರೆಗೆ ಜಾಹೀರಾತು ಈ ವಿಷಯ ಯಾರು ಹೇಳ್ಕೊಳ್ತಾ ಇಲ್ಲ, ನಾವು ಕೇಳ್ತಿದ್ದೀವಿ ಮನವಿ. ಆಮೇಲೆ ಸಣ್ಣ ಪುಟ್ಟ ಯಾವುದೇ ಕೇಸ್ ಬಂದರೆ ಇಂಜೆಕ್ಷನ್ ಬರೇ ಇಲ್ಲಿ ಯಾವ TT ಇಂಜೆಕ್ಷನ್ ಇಲ್ಲ, ರ್ಯಾಂಟೆಕ್ ಟ್ಯಾಬ್ಲೆಟ್ಸ್ ಇಲ್ಲ, ಡೈಕ್ಲೋ ಟ್ಯಾಬ್ಲೆಟ್ಸ್ ಇಲ್ಲ, ಪ್ಯಾರಾಸಿಟಮಲ್ ಇರ್ತಾ ಇಲ್ಲ, ಇವತ್ತು ಟ್ಯಾಕ್ಸಿಮ್ ಇಂಜೆಕ್ಷನ್ ಇರ್ತಾ ಇಲ್ಲ. ಎಲ್ಲ ಇಂಜೆಕ್ಷನ್ ಇಲ್ಲ ಅಂದರೆ ಬರೀ NS ಇಲ್ಲ, DNS ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆಸ್ಪತ್ರೆ ಯಾಕೆ? ಮೊದಲು ಡಾಕ್ಟ್ರಿಗೆ ಕೇಳಿದರೆ ಇಂಡೆಂಟ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟ್ರುಗಳು ಪಾಪ ಇಲ್ಲಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ತಾವು ಕೂಡ ಅದಕ್ಕೆ ಒಬ್ಬ ಸಮಿತಿ ಸದಸ್ಯರಿದ್ದೀರಿ. ಆಸ್ಪತ್ರೆಯ ಇಡೀ ತಾಲೂಕು ಆಸ್ಪತ್ರೆಗೆ ನೀವೊಬ್ಬ ಸದಸ್ಯರು. ಇಡೀ ಖರೀದಿ ಮಾಡಲಿಕ್ಕೆ ನಿಮಗೆ ಕೂಡ ಹಣ ಖರ್ಚು ಮಾಡುವಂಥ ಸಮಿತಿಗೆ ನೀವು ಅಧ್ಯಕ್ಷರಿದ್ದೀರಿ. ಆ ಕಾರಣಕ್ಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ವಿ, ಅದು ಕ್ರಮ ಕೈಗೊಳ್ಳಿ. ಮತ್ತು ಬೀಜ ಗೊಬ್ಬರ ಮುಂಗಾರು ಮಳೆ ಸ್ಟಾರ್ಟ್ ಆಗ್ತಿದೆ, ರೈತರನ್ನು ಕರೆಸಿ ಅಧಿಕಾರಿಗಳ ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆ ನಡೀಲಿ. ಆಮೇಲೆ IDF ನಂಬರು ಇವತ್ತು ಭಾಳ ಜನ ನಮ್ಮ ಅಪ್ಪನ ಹೆಸರಲ್ಲಿ ನಮ್ಮ ತಾತನ ಹೆಸರಲ್ಲಿ ಜಮೀನಿರುತ್ತೆ. ನಾವು ಈಗೆಲ್ಲ ನೀವು ಮಾಡಿಸ್ತಾ ಇದ್ದೀರಿ, ಆದರೂ ಮಾಡಿಸ್ಕೊಳ್ಳೋಕ್ಕಾಗದೆ ಕೋರ್ಟ್ ಕಚೇರಿಯಲ್ಲಿದ್ದಾವೆ. ಆ ಪರಿಸ್ಥಿತಿಯಲ್ಲಿ ನಾವು ಗೊಬ್ಬರ ಬೀಜ ತೊಗೊಂಡು ಬೆಳೆ ಬಿತ್ತಲಿಕ್ಕಾಗಲ್ಲ. ಅದನ್ನು ಮುಂದೆ ಹಿಂದೆ ಹೆಂಗಿತ್ತು ಅದನ್ನೇ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ನಿಮ್ಮ ವ್ಯಾಪ್ತಿಯಲ್ಲಿ APMC ಇದು ದೊಡ್ಡ ಅರಾಜಕತೆ ನಡೀತಾ ಇದೆ. ಎಲ್ಲ ಜನರಿಗೆ ಇಲ್ಲಿ ಗೊತ್ತು. ಅನೇಕ ರೈತ ಸಂಘಟನೆಗಳು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದೇವೆ, ರೆಡ್ ಹ್ಯಾಂಡಾಗಿ ಹಿಡಿದಿದ್ದೇವೆ. ಆದರೆ ಸುಮ್ಮನಿರು, ರೆಡ್ ಹ್ಯಾಂಡಾಗಿ ಹಿಡಿದಿದ್ದೇವೆ. ಆದರೆ ಅಲ್ಲಿ ನಡೀತಕ್ಕಂಥದ್ದು ಅಧಿಕಾರಿಗಳು ಮತ್ತು ಅಲ್ಲಿ ಖರೀದಿ ಮಾಡಲಿಕ್ಕೆ ಯಾರೋ ಸಿರುಗುಪ್ಪದಿಂದ ಒಬ್ಬ ಹುಡುಗ ಬಂದಿದ್ದಾನಂತೆ. ಅವನು ರೈತರಿಂದ 1500-1000 ರೂಪಾಯಿ ಕೇಳ್ತಿದ್ದಾನೆ. ಆಮೇಲೆ ವ್ಯಾಪಾರಸ್ಥರು ಲೋಡು ಖರೀದಿ ಮಾಡಿರುವವರು GPS ಆನ್ಲೈನಲ್ಲಿ ಈ ಜೋಳ ರಾಗಿಯನ್ನು ಟೆಂಡರ್ ಖರೀದಿ ಮಾಡ್ತಾ ಇದ್ದಾರೆ. ಇದು ರೈತರಿಗೆ ಆಗುವಂಥ ಅನ್ಯಾಯ. ತಾವು ದಯವಿಟ್ಟು ಪ್ರಮುಖವಾಗಿ ನಮಗೆ ಜರ್ಮಲಿ ಅರವದಿ ಗದ್ದಲಗಟ್ಟೆ ಕಾಮಾಯಿನಟ್ಟಿ ಇದು ಫಸ್ಟು ಎಷ್ಟು ದಿನದಲ್ಲಿ ಕ್ರಮ ಕೈಗೊಳ್ತಿದ್ದೀರಿ? ನಾವು ನಿಮಗೆ ರೈಟಿನಲ್ಲೇ ಕೊಟ್ಟಿದ್ದೀವಿ. ಇಲ್ಲಿರುವಂಥ ಆಹಾರ ನಿರೀಕ್ಷಕರು ಮತ್ತು ಇವರನ್ನು ಸಸ್ಪೆಂಡ್ ಮಾಡಿ ಅಂತೇಳಿ. ಯಾಕೆ ಅವರನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದೀವಿ ಅಂದರೆ, ಈಗ ಇವರೇ ಹೊಣೆಗಾರರಮ್ಮ. ಆ ಕಾರಣಕ್ಕಾಗಿ ಅದಕ್ಕೆ ಇವ್ರು ನೋಡಬೇಕಾಗಿದೆ. ಇವ್ರನ್ನ ಸಸ್ಪೆಂಡ್ ಮಾಡಿದ್ರೆ ಉಳಿದವರಿಗೆಲ್ಲ ಗೊತ್ತಾಗುತ್ತೆ ಅನ್ನೋದು ನಮ್ಮ ಮನವಿ. ರೈಟಿಂಗ್ನಲ್ಲಿ ಅವ್ರ ಹೆಸರು ಬರೆದು ಕೊಟ್ಟಿದ್ದೀವಿ. ಅವ್ರು ಮಾಡಿ ಈಗ ಮತ್ತೆ ಮನವಿ ಕೊಡ್ತಿದ್ದೀವಿ. ಈ ಜನಗಳಿಗೆ ಯಾವತ್ತು ನೀವು 3 ತಿಂಗಳ ಅಕ್ಕಿ ಕೊಡ್ತೀರಿ ಎಂಬುದು ನೀವು ಹೇಳಿದರೆ ನಾವು ಪ್ರೀತಿಯಿಂದ ನಿಮಗೆ ಗೌರವ ಕೊಟ್ಟು ನಮ್ಮ ಮನವಿ ನಮ್ಮ ಹೋರಾಟ ವಾಪಸ್ ತಗೊಳ್ತೀವಿ. ಇಲ್ಲಾಂದರೆ ಆರಾಮಾಗಿ ನೆಲ್ಲೈತೆ, ನಿಮಗೆ ತೊಂದರೆ ಮಾಡ್ದಂಗೆ ಇಲ್ಲೇ ಕುಂದಿರ್ತೀವಿ. ನಾವು ನಿಮಗೆ ಅಡ್ಡಾಡೋಕ್ಕೆ ಹೋಗೋಕ್ಕೆ ತೊಂದರೆ ಮಾಡೋದಿಲ್ಲ. ಹೆಂಗೋ ಮಳೆ ಬಂದರೂ ಸ್ಟಾರ್ಟ್ ಐತೆ, ಇಲ್ಲೇ ಇರ್ತೀವಿ. ದಯವಿಟ್ಟು ಈ ಮನವಿಯನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಕಿಸಾನ್ ಸಭಾದ ನಮ್ಮದು ಗೆದ್ದಲಗಟ್ಟೆ ಜರ್ಮಲಿ ಗ್ರಾಮ ಪಂಚಾಯತಿ ಸೊಸೈಟಿಯಲ್ಲಿ ಸುಮಾರು 4 ಹಳ್ಳಿ ಬರ್ತಿದ್ದಾವೆ. ಜರ್ಮಲಿ, ಅರದಿ, ಗೆದ್ದಲಗಟ್ಟೆ, ದಿಬ್ದಳ್ಳಿ. ಜರ್ಮಲಿಯಲ್ಲಿ 1 ತಿಂಗಳು, ದಿಬ್ದಳ್ಳಿಯಲ್ಲಿ 1 ತಿಂಗಳು, ಗೆದ್ದಲಗಟ್ಟೆಯಲ್ಲಿ 2 ತಿಂಗಳು, ಅರದಿಯಲ್ಲಿ 3 ತಿಂಗಳು. ಸುಮಾರು ಈಗ ಇದೇ ಥರ ಎಲ್ಲ 4 ಹಳ್ಳಿಗಳಲ್ಲಿ ಪಡಿತರ ಚೀಟಿ ಅಕ್ಕಿಯನ್ನು ಕೊಡೋದೇ ಅಧಿಕಾರಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಬಂದು ಹಳ್ಳಿಗಳಿಗೆ ತೊಗೊಂಡೋಗಿ ಕೊಡ್ತೀವಿ. ಒಂದೇಟಿಗೆ 2 ತಿಂಗಳದ್ದು ಕೊಡ್ತೀವಿ, ಒಂದೇಟಿಗೆ 3 ತಿಂಗಳದ್ದು ಕೊಡ್ತೀವಿ. ಸ್ಟಾಕ್ ಬಂದಿಲ್ಲ. ಸರ್ಕಾರ ಮಟ್ಟದಿಂದಲೇ ನಮ್ಮ ಸೊಸೈಟಿಗೆ ಅಕ್ಕಿ ಬಂದಿಲ್ಲ. ಸಮಸ್ಯೆ ಇರೋ ಕಾರಣ ಬರ್ತದೆ, ಸ್ವಲ್ಪ ತಡ ಆಗುತ್ತೆ ಅಂತ ಈಗ ಆರ್ಕೆ ಉತ್ತರ ಕೊಟ್ಕೊಂತ ಇದೆ. ಸುಮಾರು ಈಗ 3 ತಿಂಗಳು ಹಿಂಗೆ ವಂಚಿಸಿದ್ದಾರೆ. ಈಗ ಕೂಡಲೇ ಈ ಭ್ರಷ್ಟ ಅಧಿಕಾರಿಗಳನ್ನು ಏನಿಲ್ಲ ನಮ್ಮ ತಾಲೂಕು ಆಫೀಸಲ್ಲಿರೋ ಭ್ರಷ್ಟ ಅಧಿಕಾರಿಗಳನ್ನು, ಆಹಾರ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕು. ಈಗೇನು 3 ತಿಂಗಳು ಅಕ್ಕಿಗಳು ಪಡಿತರ ಅಕ್ಕಿಯನ್ನು ನಮ್ಮ ಅತಿ ಹಿಂದುಳಿದ ತಾಲೂಕಿನಲ್ಲಿ ನಮ್ಮ ಗ್ರಾಮಗಳು, ಅತಿ ಬಡವರಿರೋ ಗ್ರಾಮಗಳು, ಕುಗ್ರಾಮಗಳು, ಗೆದ್ದಲಗಟ್ಟೆ ಇರ್ಬೋದು, ಅರಿದಿರ್ಬೋದು, ಜರ್ಮಲಿ ಇರ್ಬೋದು, ಯಾವ ಶ್ರೀಮಂತರೇನಿಲ್ಲ, ಎಲ್ಲ ಬಡ ಜನ ಇದ್ದಾರೆ. ಬಡ ಕುಟುಂಬದವರು ಕೂಲಿ ಮಾಡಿ ಬದುಕೋಂಥ ಜನ ಇದ್ದಾರೆ. ದಿನ ಬೆಳಕಾದರೂ ಕೂಲಿ ಮಾಡಿ ಹೋಗಿ ಜೀವನ ಮಾಡಬೇಕು. ಇಲ್ಲಿ ಯಾರು ಶ್ರೀಮಂತರಿಲ್ಲ. ಇವರು ಕೊಡೋ ಅಕ್ಕಿಯಿಂದನೇ ಜೀವನ ಮಾಡೋ ಥರ ಇದ್ದಾರೆ. ಯಾರು ಹೊರಗಡೆ ದುಡ್ಡು ಕೊಟ್ಟು ತಗೊಂಡು ತಿನ್ನೋವಷ್ಟು ಯಾವ ಶ್ರೀಮಂತರೇನಿಲ್ಲ ಇಲ್ಲಿ. ಈ ಥರ ಇವರಿಗೆ ಈಗ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ದಯವಿಟ್ಟು ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಮುಂದಿನ ಏನು ಬಾಕಿ ಇರೋ ಅಕ್ಕಿಯನ್ನು ಕೂಡಲೇ ವಿತರಣೆ ಮಾಡಬೇಕು. ಇಲ್ಲದಿದ್ದರೆ ನಾವು ತಾಲೂಕು ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ. ಇಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ DC ಕಚೇರಿಗೆ ಹೋಗಿ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದೇ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಮ್ಮ 4 ಗ್ರಾಮಸ್ಥರ ಪರವಾಗಿ ಮನವಿ ಮಾಡುತ್ತಿದ್ದೇನೆ. ಹೆಸರು D ಮಂಜುನಾಥ್, ಗೆದ್ದಲಗಟ್ಟೆ. ಏನಮ್ಮ ಹೆಸರು? ತುಪ್ಪದಮ್ಮ. ಏನಮ್ಮ ಸಮಸ್ಯೆ? ನಮಗೆ ಅಕ್ಕಿ ಟ್ರಬಲ್ ಆಗೈತ್ರಿ. 4 ತಿಂಗಳ ಅಕ್ಕಿನೇ ಕೊಟ್ಟಲ್ಲ. 4 ತಿಂಗಳು ಊಟ ಮಾಡಕ್ಕನೇ ಇಲ್ಲ. ನಮಗೆ ಗಂಡಿಲ್ಲ, ಮಕ್ಕಳಿಲ್ಲ, ಹೊಲ ಇಲ್ಲ.
ನಾವು ಯಾವ ಥರ ಜೀವನ ಮಾಡಬೇಕು? ಸೊಸೈಟಿಯಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ? ಅವನು ತಂಬಾಕ್ರಿ ಲೋಡ್ ಬರ್ತದಂತಾನೆ ಅವನು ಮಾರ್ಕೆಟ್ ತಿಂದಾನೆ ಏನು ಮಾಡಿ ನಮಗೆ ಗೊತ್ತಿಲ್ಲ, ನಮಗೆ ಕೊಟ್ಟಿಲ್ಲ. ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ ಒಟ್ಟು? 4 ತಿಂಗಳು ಕೊಟ್ಟಿಲ್ಲ ಸರ್ ನಮಗೆ. ಕೆಲವರಿಗೆ ಕೊಟ್ಟಾನೆ, ಕೆಲವರಿಗೆ ಕೊಟ್ಟಿಲ್ಲ. ಎಷ್ಟು ಮಂದಿ ಕೊಟ್ಟಿಲ್ಲ ಅಂದಾಜು? ಅದೆಲ್ಲ ನಾನು ಲೆಕ್ಕ ಅಂದಾಜಮ್ಮ ನಿಮ್ಮ ಊರಾಗಲ್ಲ ಅವರೆಲ್ಲ ಕಾರು ನೋಡಿ ಗೊತ್ತಾಕ ಸರ್. ಹಾಂ ಹಾಂ ನನ್ನ ಕಾರು ನಾನು ಹೇಳ್ತೀನಿ. ನಿನ್ನ ಕಾರ್ಡಿಗೆ ಕೊಟ್ಟಿಲ್ಲ ಏನಂತ ಕೇಳಿದ್ರೆ? ಲೋಡ್ ಬಂದಿಲ್ಲ ಕೊಡ್ತೀನಿ 2 ತಿಂಗಳು ಒಂದೇ ಸರಿ ಕೊಡ್ತೀನಿ. ಆಮೇಲೆ ಏನ್ ಬರ್ಲಿಲ್ಲ ಅಂದ್ರೆ ಲೋಡ್ ಕಳಿಸ್ಲದ್ ನಾನೇನ್ ಮಾಡಕ್ಕಾಗತ್ತೆ? ಈ ಕಾರ್ಡ್ ನೋಡ್ಬೇಕಂದ್ರೆ ಕೊಡ್ತಾ ಇಲ್ಲ 2-3 ತಿಂಗಳಿಂದ. ವಿಚಾರ ಮಾಡಿದ್ರೆ ಏನು ಹೇಳ್ತಾರೆ ಅವರು ತಮ್ಮ ತಗೊಂಡ್ಮೇಲೆ ಈಗ 2 ತಿಂಗಳು ಒಟ್ಟಿಗೆ ಸೇರಿಸಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಅದು ಏನಂತ ಇನ್ನೂ ಇದುವರೆಗೂ ಕೊಟ್ಟಿಲ್ಲ, ಅಕ್ಕಿ ಅಂತ ಕೊಟ್ಟಿಲ್ಲ. ಎಲ್ಲರಿಗೆ ಎಷ್ಟು ಗ್ರಾಮಕ್ಕೆ ಎಷ್ಟು ಮಂದಿ ಕೊಟ್ಟಿಲ್ಲ ಅಂದಾಜು? ಎಲ್ರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನಿಮ್ಮ ನಮ್ಮ ಕಾಮೆನಟ್ಟಿನೂ ಯಾರಿಗೂ ಕೊಟ್ಟಿಲ್ಲ. ಎಷ್ಟು ಕಾರ್ಡ್ ಇದಾವೆ? ಸುಮಾರು ಗೆದ್ದಲಗಟ್ಟೆ ಮತ್ತು ಕಾಮೆನಟ್ಟಿ ಸೇರಿ 450 ಕಾರ್ಡ್ ಇರ್ಬೋದು. ಅವಕ್ಕೂ ಕೊಟ್ಟಿಲ್ಲ, ಒಬ್ರಿಗೂ ಕೊಟ್ಟಿಲ್ಲ. ಒಬ್ರಿಗೂ ಕೊಟ್ಟಿಲ್ಲ. ವಿಚಾರ ಮಾಡಿದ್ರೆ ಏನು ಹೇಳ್ತಾರೆ? ಅದೇ ಹೇಳ್ತಿರೋದು ಸರ್, ತಮ್ಮ ತಗೊಂಡ್ಮೇಲೆ ಈಗ ಈ ತಿಂಗಳು ತಮ್ಮ ತಗೊಂಡಿರ್ತಾರೆ, ಮುಂದಿನ ತಿಂಗಳು ಈ ತಿಂಗಳು ಸೇರಿಸಿ 2 ತಿಂಗಳು ಸೇರಿಸಿ ಕೊಡ್ತೀವಪ್ಪ ಅಂತ ಹೇಳ್ತಾರೆ. ಬಂದಿಲ್ಲ ಅಂತ ಹೇಳ್ತಿದ್ದಾರೆ.